ಹಾಯ್ ನನ್ನ ಯೂಟ್ಯೂಬ್ ಫ್ರೆಂಡ್ಸ್ಗಳಿಗೆಲ್ಲ ನನ್ನ ನಮಸ್ಕಾರಗಳು. ನಾನು ಇದನ್ನು ಒಂದು ಸಿಂಪಲ್ ಆಗಿರೋ ರಸಮ್ನ ತೋರಿಸ್ತಾ ಇದ್ದೀನಿ. ಇಲ್ಲಿ ಇದಕ್ಕೆ ಬೇಕಾಗಿರೋದು ಒಂದು 3 ಟೊಮೆಟೊ, ಹುಣಸೆ ಹುಳಿ, ಬೆಳ್ಳುಳ್ಳಿ, ಈರುಳ್ಳಿ, ಕರಿಬೇವಿನ ಸೊಪ್ಪು ಹಾಗೂ ಕೊತ್ತಂಬರಿ ಸೊಪ್ಪು ಮತ್ತು 2 ಹಸಿಮೆಣಸು, ಒಣಗಿದ ಮತ್ತು ಹಣ್ಣಾಗಿರೋ ಹಸಿಮೆಣಸು ಹಾಗೂ ಬ್ಯಾಡಿಗೆ ಹಾಗೂ ಗುಂಟೂರು ಮೆಣಸು, ಮತ್ತು ಒಂದು ಚಿಟಿಕೆ ಅರಿಶಿನ ಪುಡಿ ಮತ್ತು 2 ಟೇಬಲ್ ಸ್ಪೂನು ಕಾಳು ಮೆಣಸು ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 2 ಟೇಬಲ್ ಸ್ಪೂನ್ ಜೀರಿಗೆ. ಈಗ ಬನ್ನಿ ನೋಡ್ಕೊಳ್ಳೋಣ ಹೇಗೆ ಮಾಡೋದು ಅಂತ. ಸ್ವಲ್ಪ ಎಣ್ಣೆ ಬೇಕಾಗ್ತದೆ. ಈಗ ನಾನು ಒಂದು ಮಿಕ್ಸಿ ಜಾರಿಗೆ ಈಗ ಈ ತೆಗೆದುಕೊಂಡಂಥ ಈಗ ಮಸಾಲೆನೆಲ್ಲ ನಾನೀಗ ಹಾಕ್ತಾಯಿದ್ದೀನಿ. ನೋಡಿ, ಈ ರೀತಿ ಇದು ಹಣ್ಣು ಮತ್ತು ಹಸಿಯಾಗಿರೋಂಥ ಮೆಣಸು ಹಾಕ್ಕೊಳ್ಬೇಕು. ಒಂದು ಉಂಡೆ ಬೆಳ್ಳುಳ್ಳಿ ಬೇಕಾಗ್ತದೆ, ಸಿಪ್ಪೆ ತೆಗೆಯೋದೇನು ಬೇಡ, ಚೆನ್ನಾಗಿ ಅದನ್ನು ಒರೆಸಿ ಹಾಕ್ಕೊಂಡ್ರೆ ಆಯಿತು. ಈ ರೀತಿ ದಂಟಾಗಿರುವಂಥ ದಂಟು ಸಮೇತ ಇರುವಂಥ ಕೊತ್ತಂಬರಿ ಸೊಪ್ಪನ್ನು ಯೂಸ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ನಾನು ಬ್ಯಾಡಗಿ ಮೆಣಸು ಹಾಗೂ ಗುಂಟೂರು ಮೆಣಸು ತೊಗೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ಬೋದು. ತೊಟ್ಟು ತೆಗೆಯದೇ ಹೋದರೂ ಪರವಾಗಿಲ್ಲ, ಏನಾಗೋದಿಲ್ಲ. ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಅರ್ಧ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ದಂಟು ಸಮೇತ ಇರುವಂಥದ್ದು ಕರಿಬೇವಿನ ಸೊಪ್ಪನ್ನು ಕೂಡ ನಾನು ಇಲ್ಲಿ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ನಾನು ಒಂದು 2 ಟೇಬಲ್ ಸ್ಪೂನಷ್ಟು ಜೀರಿಗೆನ ತೆಗೆದುಕೊಂಡಿದ್ದೀನಿ. ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಈಗ ಅದಕ್ಕೆ ಚಿಟಿಕೆ ಅರಿಶಿನ ಪುಡಿಯನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಈಗ ಕಾಳು ಮೆಣಸನ್ನು ನಾನು ತೆಗೆದುಕೊಂಡಂತೂ 2 ಟೇಬಲ್ ಸ್ಪೂನಷ್ಟು ಕಾಳು ಮೆಣಸು, ಅದನ್ನು ಕೂಡ ನಾನೀಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ. ಜಾಸ್ತಿ ಗ್ರೈಂಡ್ ಮಾಡ್ಕೊಳ್ಳೋದು ಬೇಡ. ಈ ಥರ ಈ ಮಸಾಲೆಗೆ ಈಗ ನಾನು ಚೆನ್ನಾಗಿ ತೊಳೆದು ಟೊಮೆಟೊ ಹಣ್ಣನ್ನು 3 ಟೊಮೆಟೊ ಹಣ್ಣನ್ನು ನೋಡಿ ಈ ರೀತಿ ಕ್ಲೀನ್ ಮಾಡ್ಕೊಳ್ಬೇಕು. ಇದನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಹುಣಸೆ ಹುಳಿ, 1 ಲಿಂಬೆಹಣ್ಣು ಗಾತ್ರದ ಹುಣಸೆ ಹುಳಿ, ತುಂಬ ಹುಳಿ ಟೊಮೆಟೊ ಇದ್ದರೆ ಬೇಡ ಅಷ್ಟೊಂದು, ಒಂದು ಅರ್ಧ ಲಿಂಬೆಹಣ್ಣು ಗಾತ್ರದ ಹುಣಸೆ ಹುಳಿ ಹಾಕ್ಕೊಂಡ್ರೆ ಸಾಕು. ಇದನ್ನು ನೈಸಾಗಿ ಟೊಮೆಟೊ ಎಲ್ಲ ಸ್ವಲ್ಪ ತರಿಯಾಗಿ ಗ್ರೈಂಡ್ ಮಾಡ್ಕೊಂಡು ಬರೋಣ. ಈಗ ನಾನು ಇಲ್ಲಿ ಇದು ಗ್ರೈಂಡ್ ಆಗಿದೆ. ಈಗ ನಾನು ಇಲ್ಲಿ ಒಂದು ಪಾತ್ರೆಗೆ ನಾನು ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಈ ಎಣ್ಣೆ ಕಾದ ನಂತರ ಇದಕ್ಕೆ ಸಾಸಿವೆ ಚಿಟಪಟ ಅಂತ ಹೇಳಿ ಹೊಡಿಬೇಕು. ಸಾಸಿವೆ ಹೊಡೆಯದೆ ಯಾವುದನ್ನು ಹಾಕ್ಕೊಳ್ಬಾರ್ದು. ಈಗ ಇದು ಸಾಸಿವೆ ಹಾಗೆ ಹೊಡೆದಿದೆ. ಈಗ ನಾನಿಲ್ಲಿ ಇದಕ್ಕೆ 3ರಿಂದ 4 ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಈರುಳ್ಳಿನ ಕಟ್ ಮಾಡಿ ನಾನೀಗ ಇದ್ರ ಜೊತೆಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದೇ ರೀತಿ ಗುಂಟೂರು ಇದು ಬ್ಯಾಡಗಿ ಮೆಣಸನ್ನು ನಾವು ಒಂದು 2 ಸಾಕು ಬ್ಯಾಡಗಿ ಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಕರಿಬೇವಿನ ಸೊಪ್ಪು, ಇದನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಒಂದು ಸ್ವಲ್ಪ ಬೆಳ್ಳುಳ್ಳಿ, ಈರುಳ್ಳಿ ಇದೆಲ್ಲವೂ ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ನಾವು ಫ್ರೈ ಮಾಡ್ಕೊಳ್ಬೇಕು. ಈಗ ನಾನಿಲ್ಲಿ ತೆಗೆದುಕೊಂಡಂತಹ ಜಾರಲ್ಲಿರುವಂತಹ ಮಸಾಲೆನ ನಾನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೋಡಿ, ಈ ರೀತಿ ಮಸಾಲೆ ಇದೆ. ಇದನ್ನು ನಾನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಅದ್ರ ಜೊತೆಗೆ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಅದು ಸ್ವಲ್ಪ ಒಂದು ಹಸಿ ವಾಸನೆ ಹೋಗೋ ತನಕ ನಾವು ಸ್ವಲ್ಪ ಒಂದು 2 ನಿಮಿಷ ನಾವು ಫ್ರೈ ಮಾಡಿಕೊಂಡ್ರೆ ಸಾಕು. ಇದನ್ನು ಈಗ ಇದಕ್ಕೆ ನಮಗೆ ಎಷ್ಟು ಅಳತೆ ನೀರು ಬೇಕು ಅಷ್ಟನ್ನು ನಾವು ಹಾಕ್ಕೊಂಡ್ರೆ ಸಾಕು. ಇದು ನಾನು ಒಂದು 8 ಜನ 9 ಜನಕ್ಕಾಗುವಷ್ಟು ನಾನು ಈ ರಸಮನ್ನ ಮಾಡ್ತಾಯಿರೋದು. ನೋಡಿ, ಈಗ ಮಿಕ್ಸಿ ಜಾರಲ್ಲಿ ಅದನ್ನು ತೊಳೆದಂಥ ನೀರಿದೆ, ಅದನ್ನು ಕೂಡ ನಾನೀಗ ಇದ್ರ ಜೊತೆಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದನ್ನಕ್ಕೆ ನೋಡಿ ಈ ಥರ ಇದಕ್ಕೆ ಅರಿಶಿನ ಹುಡಿ ನಾನು ಮೊದಲೇ ಹಾಕ್ಕೊಂಡಿದ್ದೀನಿ. ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಈಗ ನಾವು ಸ್ವಲ್ಪ ರುಚಿಗೆ ತಕ್ಕಷ್ಟು ಎಷ್ಟು ಉಪ್ಪು ಬೇಕೋ ಅದನ್ನು ಹಾಕ್ಕೊಂಡು ನಾವು ಈಗ ಇದನ್ನು ಒಂದು ಲಿಡ್ನ ಮೂಲಕ ಕ್ಲೋಸ್ ಮಾಡಿ ಇಟ್ಕೊಳ್ಳೋಣ. ಇದು ರಸಮಲ್ಲಿ ಈಗ ಒಂದು ಮುಖ್ಯವಾಗಿದ್ದ ಒಂದು ಅಂಶನ ನಾನು ಈ ರಸಮ್ಗೆ ಹೇಳ್ತಾ ಇದ್ದೀನಿ. ಈ ರಸಮು ಬಾಯ್ಲ್ ಆಗಬಾರ್ದು, ಕುದಿಬಾರ್ದು. ಯಾಕೆಂದರೆ ಇದು ಮೇಲುಗಡೆ ಇರುವಂಥ ಮಸಾಲೆ ಕುದಿಬಾರ್ದು, ಒಳಗಡೆ ಮಾತ್ರ ಇದು ಕುದಿಬೇಕು, ಬಾಯ್ಲ್ ಆಗಬೇಕು. ಈ ರೀತಿಯಾಗಿ ನೋಡಿ, ಈಗ ನಾನು ಕಟ್ ಮಾಡಿ ಇಟ್ಕೊಂಡಂಥ ಒಂದು ಅರ್ಧ ಕೊತ್ತಂಬರಿ ಸೊಪ್ಪನ್ನು ನಾನೀಗ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದು ಕಡ್ಡಿ ಸಮೇತ ಇರಬೇಕು. ಇದು ತುಂಬ ಟೇಸ್ಟಿ ಈ ರಸಮ್ಮು. ಈಗ ನಾನು ಒಂದು ಲಿಡ್ಡನ್ನು ಕ್ಲೋಸ್ ಮಾಡ್ತೀನಿ. ಈಗ ಕ್ಲೋಸ್ ಮಾಡಿ ನಾನು ಈಗ ಇಟ್ಕೊಳ್ತೀನಿ. ನೋಡಿ, ಈಗ ಒಳಗೇ ಇದು ನಾವು ಸ್ವಲ್ಪ ಹೊತ್ತು ಐ ಫ್ಲೇಮಲ್ಲಿ, ಈಗ ನಾವು ಲಿಡ್ಡನ್ನು ಮುಚ್ಚಿ ಐ ಫ್ಲೇಮಲ್ಲಿ ಇಟ್ಕೊಳ್ಬೇಕು. ಯಾವಾಗ ಒಳಗೇ ಆ ರಸಮ್ ಕುದಿಲಿಕ್ಕೆ ಸ್ಟಾರ್ಟ್ ಆಗ್ತದೆ ಆಗ ನಾವು ಸಿಮ್ಮಲ್ಲಿ ಇಟ್ಕೊಳ್ಬೇಕಾಗ್ತದೆ. ಯಾಕೆಂದರೆ ತುಂಬ ಮೇಲೆ ಮಸಾಲೆ ಯಾವುದೇ ಕಾರಣಕ್ಕೂ ಅದು ಕುದಿಬಾರ್ದು. ಈಗ ನಾವು ಇದು ಆಗಿದೆ ಅಂತ ನೋಡೋಣ. ನೋಡಿ, ಈಗ ಈ ರೀತಿಯಾಗಿ ಬಬಲ್ಸ್ ಬರ್ತಾಯಿದೆ, ಕುದಿಲಿಕ್ಕೆ ಸ್ಟಾರ್ಟ್ ಆಗ್ತಾಯಿದೆ. ಈಗ ನಾವು ಇದನ್ನು
ಈಗ ನಾನು ನಿಮಗೆ ತೋರಿಸ್ತೀನಿ, ಒಂದು ಸೌಟಿನ ಮುಖಾಂತರ ನೋಡಿ ನಾನೀಗ ತೋರಿಸ್ತಾ ಇದ್ದೀನಿ. ನೋಡಿ ಈ ರೀತಿ ಒಳಗೆ ಮಾತ್ರ ಇದು ಕುದಿಬೇಕು. ನೋಡಿದ್ರಲ್ಲ, ಈಗ ಒಳಗೆ ಮಾತ್ರ ಕುದಿಬೇಕು. ಇದು ತುಂಬ ಟೇಸ್ಟಿಯಾಗಿದ್ದ ರಸಮ್. ಇದು ಈಗ ಇದು ಆಗಿದೆ. ಇದನ್ನು ನಾವು ಏನು ಮಾಡಬೇಕು, ಇದು ಕುದ್ದು ಆದ ನಂತರ ನಾವು ಆಫ್ ಮಾಡಿ ಇಟ್ಟ ನಂತರ ಈ ಮೇಲುಗಡೆ ಇರುವಂಥ ಮಸಾಲೆ ಎಲ್ಲ ತಳಭಾಗದಲ್ಲಿ ಹೋಗಿ ನಿಂತ್ಕೊಳ್ತದೆ. ಇದೇ ಈ ರಸಮ್ಮನ ಒಂದು ವಿಶೇಷ. ಏಕೆಂತ ಹೇಳಿದ್ರೆ ತುಂಬ ಟೇಸ್ಟಿ. ನೀವೊಮ್ಮೆ ಮಾಡಿ ನೋಡಿ ಈ ರಸಮನ್ನು. ತುಂಬ ಇದು ಜ್ವರ ಬಂದವರಿಗೆ, ಶೀತ ಆದವರಿಗೆ, ಕೆಮ್ಮಲಿದ್ದವರಿಗೆ ಇದು ಖಾರವಾಗಿ, ಹುಳಿಯಾಗಿ, ಉಪ್ಪಾಗಿ ತುಂಬಾ ಟೇಸ್ಟಿ ರಸಮ್ ಆಗಿದೆ ಇದು. ನೀವು ಕೂಡ ಒಮ್ಮೆ ಮನೇಲಿ ಮಾಡಿ ನೋಡಿ. ನಿಮಗೆ ಕೂಡ ತುಂಬ ಇಷ್ಟ ಆಗೋದಾದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ಸ್ನ ಹಾಕಿ ಹೇಗಿದೆ ಅಂತ. ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಅದನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಅದೇ ರೀತಿ ಶೇರ್ ಕೂಡ ಮಾಡಿ. ಈಗ ನಾನು ಈ ರಸಮ್ನ ಒಂದು ಬೌಲಿಗೆ ಹಾಕ್ಕೊಳ್ತೀನಿ. ಇದು ಕುಡಿಲಿಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ನೀವು ಒಮ್ಮೆ ಮಾಡಿ ನೋಡಿ ಇದೇ ರೀತಿಯಾಗಿ. ನೋಡಿ ಈಗ ಈ ರಸಮ್ ಆಗಿದೆ. ನೋಡಿ ಈ ರೀತಿ ತೆಳುವಾಗಿ ಬರಬೇಕು ಇದು. ಇದೆಲ್ಲ ತಳಭಾಗದಲ್ಲಿ ಹೋಗಿ ನಿಂತ್ಕೊಳ್ತದೆ ಇದೆಲ್ಲವೂ ತಳಭಾಗದಲ್ಲಿ ಹೋಗಿ ನಿಂತ್ಕೊಂಡಾಗ ಮೇಲೆ ಮಾತ್ರ ಇದು ನಮಗೆ ಒಳ್ಳೆ ಫ್ಲೇವರ್ ಕೊಡ್ತದೆ. ಇದು ನಮಗೆ ಕುಡಿಲಿಕ್ಕೂ ತುಂಬ ಟೇಸ್ಟಿಯಾಗಿರ್ತದೆ. ಒಮ್ಮೆ ಮಾಡಿ ನೋಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.